ನಮಸ್ತೆ ಕೃಷಿ ಮಿತ್ರರೇ, ಎಲ್ಲರೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದು ನಮ್ಮ ತವ್ರ ಮನೆ. ಅಮ್ಮ ಎಷ್ಟು ಥರದ್ದು ಸಸಿಗಳೆಲ್ಲ ಬೆಳ್ಕೊಂಡಿದ್ರು. ತುಂಬಾ ತರಕಾರಿ ಅದು ಇದು ಎಲ್ಲ ಅಲ್ಲೇ ಬೆಳ್ಕೊತಾರೆ. ಆಮೇಲೆ ನಾನು ತೋಟದ ಹತ್ರ ಹೋದೆ. ಅಮ್ಮ ಮನು ಅಂದ ಬಾ ಮಾಡಿಸ್ತೀನಿ. ಏನಪ್ಪಿ ಹೇಳ್ತಾವನಿ? ಸಾರಿ ಕೇಳು. ಕೇಳಲ್ಲಿ ಏನ ಬಾಯ್ ತಪ್ಪ ಅಂದದ್ ಮಗ. ನೀನು ಬಾಯ್ ತಪ್ಪಿ ನಾನೇನಂದೆ? ಅಪ್ಪ ಬಿಡು, ಜಡೆ ಬಿಡಿಲ್ಲ ಅಂತ ಹೇಳ್ತಿದ್ದೆ. ಜಡೆ ಬಿಡು. ಹಾ, ಏನು ನಿದ್ದೆ ಮಾಡಿಲ್ಲ ಅಂದೆ? ಏನ್ರಿ ಕಂಬಿ ಸುತ್ತಬಾರ್ದಿಲ್ಲ. ಉಪ್ಪಿಟ್ಟು ಆಮೇಲೆ ತಿನ್ನಕ್ಕಾಗಲ್ಲ. ಉಪ್ಪಿಟ್ಟು ಚೆನ್ನಾಗಿ ತಿನ್ಬೋದು. ಹೇ ಯಾಕ ಮಾಮೂನ ಅನ್ಬಾರ್ಚಿನಿ? ಇಲ್ಲೇ ಕೂಡಾಕ್ ಬಿಡ. ಅವನೇನ ಇನ್ನೊಂದ್ಸರಿ ಮನು ಅಂದ್ರೆ ಮನು ಮಾಮ ಅಂದ್ರೆ ಸಾಕು. ದೊಡ್ಡ ಮಾಮ ಚಿಕ್ಕ ಮಾಮನು ಮಾಂಸ ಅಂದ್ಬಿಡು. ಮಟನ್ ಮಾಡ್ರೆ ಒಡ್ಸಲ್ಲ. ಬೆಳಗ್ಗೆ ನೀನು ಹೋಗೋಷ್ಟೊತ್ತಿಗೆ ಒರೆಸ್ತೀನಿ. ನಾನು ವಾರ ಮಾಡಬೇಕಿತ್ತು. ನಾಳೆ ಸಾಯಂಕಾಲ ಹೋಗ್ತೀನಿ ಬಿಡು. ಸಾಯಂಕಾಲ ಹೋಗಿ ವಾರ ಮಾಡಿ ಅವನು ಏನು ಕನ್ನಡಕ್ಕೆ ನೋಡ್ಕ ಅಂದೇನ? ಹೇ ಯಾಕೋ ಹಂಗಂದಿದ್ ನನ್ನ ತಮ್ಮನ. ಸಾರಿ ಕೇಳದ್ ಆಮೇಲೆ ಒಂದು ವಾರ ಆಯ್ತು ಅಂದು. ಹೇ ಸಾರಿ ಕೇಳು ಅಣ್ಣ, ಸಾರಿ ಅನ್ನು. ಹಂಗಲ್ಲ, ಇನ್ನೊಂದ್ಸರಿ ಅನ್ನಲ್ಲ. ಹಂಗೆಲ್ಲ ಅನ್ಬಾರ್ದಪ್ಪ. ದೊಡ್ಡವ್ರನ್ನ ಯಾರನ್ನೂ ಅನ್ಬಾರ್ದು. ಅಗೋ ಇವನು ಬೋಲವನ್ ಕಣ. ಅವನು ಯಾ ಕಡಿಕ ಅವನಿ ಅಂತ ಹೇಳಕ್ಕಾಗಲ್ಲ. ಹಿಂಗೆ ನಾನು ಹೋದ್ರೆ ತರಲೆ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ಆಗ್ಲು ಗಿಡಕ್ಕೆ ಬೆಳೆದಿದ್ದಾಗಿತ್ತಲ್ಲ, ಬಟ್ ಆ ಬೆಳೆ ಸ್ವಲ್ಪ ತೂಕ ಇದ್ದರೆ ಅದು ವೈರು ಮತ್ತು ಕಂಬಿ ಎಲ್ಲ ಲೂಸ್ ಆಗಿರುತ್ತೆ. ಅದಕ್ಕೆ ಕಂಬಿ ಟೈಟಾಗಿ ಎಳಿತಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಕೂಚುಕಾಕಿ ಫಿಟ್ ಮಾಡ್ತಿದ್ದಾರೆ ಮೂವರು ಸೇರಿಕೊಂಡು. ನಮ್ಮಪ್ಪ ಅಂತೂ ಶ್ರಮ ಜೀವಿ. ನಾನೊಬ್ಬಳು ರೈತರ ಮಗಳು ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿಯಾಗುತ್ತೆ, ತುಂಬಾ ಹೆಮ್ಮೆನೂ ಇದೆ. ಕೈ ಅಷ್ಟೇ ತಾನೇ ಇಲ್ಲಿ ಬಾರ ಊಟ ಮಾಡ. ಏಯ್ ಅಲ್ಲೋಡ, ಅವ್ನು ನನ್ನ ನೋಡ್ದಿದ್ದು ಕೊಡಿಯೋದು. ಏಯ್ ತಮಾಷೆಗೆ ಮಾಮ ಎಲ್ಲ ಬಾಟ್ಲುಗಳಿಗೆ ಮಾತ್ರೆಗಳು ಹಾಕಿದ್ರು ಹುಳ ಬೀಳಬಾರ್ದು ಅಂತೇಳಿ. ನೋಡಿರ್ತೀರ ಹಳೆ ವಿಡಿಯೋದಲ್ಲಿ. ಬಾಟ್ಲುಗಳು ಹಂಗೆ ಇದ್ದಾವೆ. ನೆಕ್ಸ್ಟು ಯೂಸ್ ಆಗುತ್ತೆ ನೆಕ್ಸ್ಟ್ ಬೆಳೆಗೂ. ಫುಲ್ಲು ಹಿಂಗಿದೆ. ಮತ್ತು ಉತ್ತು ದಿಬ್ಬ ಹೊಡೆದು ಬೇರೆ ಬೆಳೆ ಇಡಬೇಕು. ಇದು ಅಷ್ಟೇ, ಊಜೆ ನೊಣ ಎಲ್ಲ ಗಮ್ಮ ಇರುತ್ತೆ ಪೇಪರಲ್ಲಿ. ಅವೇನಾದರೂ ಹೋದ್ರೂ ಕಚ್ಕೊಂಡ್ಬಿಡ್ತವೆ, ತಿರ್ಗಾ ವಾಪಸ್ ಬರಲ್ಲ. ಬೆಳಗ್ಗೆ 6 ಗಂಟೆಗೆ ಬಂದಿರೋದು, ಈಗ 9 ಗಂಟೆ ಆಯಿತು. ಟಿಫನ್ಗೂ ಬಂದಿಲ್ಲ. ಮೂವರು ಸೇರಿ ಮಾಡ್ತಿದ್ದಾರೆ ಕೆಲಸ. ಮತ್ತು ಕಾಂಪೌಂಡಿಂದ ಆಚೆಗೆ ಹೋಗಿ ಎಳೆಯೋಕ್ಕೋಗಿ ಕಂಬಿನ ನನ್ನ ಚಿಕ್ಕಮ್ಮ ಬಿದ್ದೇ ಬಿಟ್ಟ. ಸ್ವಲ್ಪ ಸೊಂಟಕ್ಕೆ ಪಾಪ ಏಟು ಆಗೋಯ್ತು. ಈ ಕೆಲಸ ಎಲ್ಲ ಮಾಡಬೇಕು ಅಂದರೆ ಅವನಿಗೆ ಭಾನುವಾರನೇ ಸಿಗಬೇಕು. ಬಟ್ ಅವ್ನು ಕೆಲ್ಸಕ್ಕೆ ಹೋಗ್ತಾನೆ. ನಾನು ದೊಡ್ಡ ತಮ್ಮ ಫುಲ್ಲು ನಮ್ಮ ಮನೆಯವ್ರಂಗೆ ಫುಲ್ಲು ರೈತ. ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗಬೇಕು, ನಾನು ದುಡಿತೀನಿ ಅಂತ ಹೇಳ್ತಿರ್ತಾನೆ. ಅದೇ ಒಳ್ಳೆಯದು. ಈ ಕಾಲದಲ್ಲಿ ರೈತರುಗಳಿಗಂತೂ ಸಪೋರ್ಟ್ ಮಾಡೋರೇ ಇಲ್ಲ. ಬಟ್ ಪರವಾಗಿಲ್ಲ. ಆದರೂ ಅಪ್ಪವ್ರದ್ದು ಮತ್ತು ನಮ್ಮದು ಅಷ್ಟೇ ನಾನು ವಿಡಿಯೋ ಮಾಡಿ ಹಾಕೋದು. ಬೇರೆ ತೋಟಕ್ಕೆ ನಾನೆಲ್ಲ ಏನೋ ಹೋಗಿ ವಿಡಿಯೋ ಮಾಡಲ್ಲ. ಅದು ಅಪ್ಪವ್ರ ತೋಟಕ್ಕೆ ಮನೆ ತಕ್ಕ ಯಾವಾಗ ಊರಿಗೆ ಹೋದಾಗ ಮಾತ್ರ ಮಾಡಾಕ್ತೀನಿ. ಇಲ್ಲಾಂದರೆ ಅದು ಇಲ್ಲ.
ನೋಡಿರಿ ನನ್ನ ತಮ್ಮ ಹೋಗಿದ್ದಾನೆ ಆಚೆ ಕಾಂಪೌಂಡಿಂದ ಆಚೆ. ಆ ಎಳೆಯೋವಾಗ ನಾವು ನೋಡಲಿಲ್ಲ, ಪಾಪ ಹಗ್ಗನೇ ಕಿತ್ತೋ ಇಲ್ಲ ಕೈ ಜಾರ್ತೋ ಅನಿಸ್ತದೆ. ಬಿದ್ದುಬಿಟ್ಟು ಸೊಂಟಕ್ಕೆ ಏಟೆ ಆಗ್ಬಿಟ್ಟಿತ್ತು. ಹಗ್ಗ ಅಲ್ಲ, ಹಗ್ಗದ ಜೊತೆ ಕಂಬಿ ಇದೆ, ಅಪ್ಪ ಎಳಿತಿದ್ದಾರಲ್ಲ ಆ ಕಂಬಿ ಸುತ್ತಕ್ಕೆ ಹೋದಾಗ ಕಟ್ಟಾಗಿ ಬಿದ್ದಿದ್ದು. ಬಟ್ಟು ಏಟೆ ಆಯಿತು ಅವನಿಗೆ. ಸೊ ಇದು ಸಿಮೆಂಟು ಮಣ್ಣು ಇದ್ದಿದ್ದಕ್ಕೆ ಪರವಾಗಿಲ್ಲ, ಏಟಾಯಿತು. ಕಲ್ಗಿಲ್ಲಿ ಹೊಡೆದಿದ್ದಿದ್ರೆ ತಲೆಗೋ ಅಕಸ್ಮಾತ್ ಸೊಂಟಕ್ಕೂ ಇನ್ನೂ ಏಟು ಆಗಿರೋದು. ಏನೇ ಕೆಲಸ ಮಾಡಬೇಕಾದ್ರೂ ಹುಷಾರಾಗಿ ಮಾಡಬೇಕು. ಫಸ್ಟ್ ನಾವು ಚೆನ್ನಾಗಿರಬೇಕು, ಆಮೇಲೆ ಕೆಲಸ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ರೈತರಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.